ಹಾಯ್ ಫ್ರೆಂಡ್ಸ್, ನಾವು ಇವತ್ತು ತಲಕಾವೇರಿ ವಿಸಿಟ್ ಮಾಡಿದ್ವಿ. ತಲಕಾವೇರಿ ಇಲ್ಲಿಂದ ಬಾಗಮಂಗ್ಲ ಹೋಗ್ತೀವಿ, ಎಲ್ಲ ತೋರಿಸ್ತೀವಿ. ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಹೋಗ್ತಾ ಈಗ ದುಬಾರೆಗೆ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಹಾಯ್ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ಹೋಗ್ತಾ ಇರುವಂಥ ಸ್ಥಳ ಬಂದು ದಕ್ಷಿಣ ಗಂಗೆ ಅಂತಲೇ ಹೆಸರುವಾಸಿ ಪಡೆದಿರುವಂತಹ ಕರುನಾಡಿನ ಜೀವನದಿಯಾಗಿರುವಂತಹ ಕಾವೇರಿ ಹುಟ್ಟಿರುವಂತಹ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರುವಂಥದ್ದು ತಲಕಾವೇರಿಗೆ. ಸೊ ಕರುನಾಡಿನ ಜೀವನದಿ, ತಮಿಳುನಾಡಿನ ಭಾಗ್ಯಲಕ್ಷ್ಮಿ ಅಂತಲೇ ಹೇಳ್ಬೋದು. ಸೊ ನಾವು ಕುಡಿದು ಜೀವಿಸ್ತಾ ಇರುವಂತಹ ಆ ಜಲ ಅಂದರೆ ಆ ತಾಯಿ ಹುಟ್ಟಿರುವಂಥ ಸ್ಥಳಕ್ಕೆ ನಾವಿವತ್ತು ಭೇಟಿ ಕೊಡ್ತಾ ಇದ್ದೀವಿ. ಬ್ರಹ್ಮಗಿರಿ ಬೆಟ್ಟಗಳ ಮಡಿಲಲ್ಲಿ ನೆಲೆಸಿರುವಂತಹ ಪವಿತ್ರ ಸ್ಥಳ ತಲಕಾವೇರಿಗೆ ನಾವು ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲೇ ಹತ್ತಿರದಲ್ಲಿರುವಂತಹ ಭಾಗಮಂಡಲಕ್ಕೂ ಸಹ ನಾವು ಹೋಗಿ ಬರ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು ಹೋಗುವಂಥ ದಾರಿಯಲ್ಲಿ ನೇಚರು ಎಷ್ಟು ಚೆನ್ನಾಗಿದೆ ಅಂತ. ತಲಕಾವೇರಿ ಮಡಿಕೇರಿಯಿಂದ 48 ಕಿಲೋಮೀಟರ್ ದೂರದಲ್ಲಿದೆ, ಭಾಗಮಂಡಲದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಸೊ ಬ್ರಹ್ಮಗಿರಿ ಬೆಟ್ಟದ ಹತ್ತಿರ ಬರುತ್ತೆ ಈ ತಲಕಾವೇರಿ. ಸೊ ಮೋಸ್ಟ್ ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್ ಇನ್ ಕೂರ್ಗ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಟೂರಿಸ್ಟ್ ಪ್ಲೇಸ್ ಜೊತೆಗೆ ಪವಿತ್ರ ಸ್ಥಳವೂ ಆಗಿರುವಂತಹ ತಲಕಾವೇರಿ ಸೊ ನಮ್ಮ ಜೀವನಾಡಿ ಆಗಿರುವಂತಹ ಕಾವೇರಿಯ ಉಗಮ ಸ್ಥಾನವಾಗಿದೆ. ನಮಗೆಲ್ರಿಗೂ ಗೊತ್ತಿರುವ ಹಾಗೆ 7 ಪವಿತ್ರ ನದಿಗಳಲ್ಲಿ ಕಾವೇರಿ ನದಿಯೂ ಒಂದು. ಉತ್ತರ ಭಾರತದಲ್ಲಿ ಗಂಗಾ ನದಿ ಹೇಗೆಯೋ ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿಯ ಪಾತ್ರವು ಅಷ್ಟೇ ವಿಶಾಲವಾಗಿದೆ ಅಂತಲೂ ಸಹ ಹೇಳ್ಬೋದು. ಕನ್ನಡಿಗರ ಜೀವನಾಡಿ ಅಂತ ಹೇಳಿದ್ರೂ ತಪ್ಪಾಗಲಾರದು. ಬ್ರಹ್ಮಗಿರಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ನಮಗೆ ಪವಿತ್ರವಾದ ಸ್ಥಳಗಳ ಜೊತೆಗೆ ನೋಡಲಿಕ್ಕೆ ನಮಗೆ ಸುಂದರವಾದ ಪ್ರಕೃತಿನೂ ಸಹ ಸಿಗುತ್ತೆ. ತುಂಬ ರಮಣೀಯವಾಗಿದೆ ನೋಡಲಿಕ್ಕೆ ಅಂತಲೇ ಹೇಳ್ಬೋದು. ಸುತ್ತಮುತ್ತ ಕಾಫಿ ತೋಟಗಳು, ಗಿಡಮರಗಳು, ಬೆಟ್ಟಗುಡ್ಡಗಳು, ಇಲ್ಲಿರುವಂಥ ಹಸಿರು ಕಣ್ಣನ್ನು ಕುಗ್ತಾ ಇರುತ್ತೆ, ಅಷ್ಟು ಸುಂದರವಾಗಿ ಕಾಣಿಸುತ್ತೆ. ಸೊ ನಾವೀಗ ತಲಕಾವೇರಿಗೆ ರೀಚ್ ಆದ್ವಿ. ನೀವು ನೋಡ್ತಾ ಇರ್ಬೋದು ಪ್ರಕೃತಿಯ ಮಡಿಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸ್ಥಳ. ನಾವು ಈ ಪ್ಲೇಸ್ಗೆ ರೀಚ್ ಆಗುವಷ್ಟರಲ್ಲಿ ಒಂದು 8 ಗಂಟೆ ಆಗಿತ್ತು. ನೋಡ್ತಾ ಇರ್ಬೋದು ಬಿಸಿಲು ಚೆನ್ನಾಗೇ ಬಂದಿತ್ತು. ಬಟ್ ಬೆಳಗ್ಗೆ ಆದರೂ ನೇಚರ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಸ್ವರ್ಗ ಅಂತಲೇ ಹೇಳ್ಬೋದು. ನೋಡಿ, ನಾವು ತಲಕಾವೇರಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೇಚರ್ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿನ ಪ್ರಕೃತಿಯನ್ನು ನೋಡಲಿಕ್ಕೆ 2 ಕಣ್ಣು ಸಾಕಾಗಲ್ಲ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವಿಲ್ಲಿ ಫೋಟೋಸ್ ಎಲ್ಲ ಶೂಟಿಂಗ್ ಮಾಡ್ಕೊಂಡ್ವಿ. ಈ ಬ್ರಹ್ಮಗಿರಿ ಬೆಟ್ಟ ಬಂದು ಸಮುದ್ರ ಮಟ್ಟದಿಂದ 1276 ಮೀಟರ್ ಎತ್ತರದಲ್ಲಿದೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ನಾವು ನಿತ್ಯ ಸ್ನಾನ ಮಾಡುವಾಗ ಹೇಳುವಂಥ ಶ್ಲೋಕದಲ್ಲಿ ಬರುವಂತಹ 7 ನದಿಗಳಲ್ಲಿ ಒಂದು ನದಿಯಾಗಿರುವಂತಹ ಕಾವೇರಿ ನದಿಯ ಉಗಮ ಸ್ಥಾನಕ್ಕೆ ನಾವಿವತ್ತು ಬಂದಿದ್ದೀವಿ. ಕಾವೇರಿ ನದಿಯ ತವರೂರಾಗಿರುವಂತಹ ತಲಕಾವೇರಿಗೆ ನಾವಿವತ್ತು ಬಂದು ನಿಂತಿದ್ದೀವಿ. ಈ ಪವಿತ್ರ ಸ್ಥಳದಲ್ಲಿ ನಿಂತಿರೋದೇ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ನಾವು ಕುಡಿಯುವಂತಹ ನೀರು ಸಹ ಕಾವೇರಿ ನೀರೇ. ದಿನನಿತ್ಯ ನಾವು ಸ್ನಾನ ಮಾಡಲಿಕ್ಕೆ, ಕುಡಿಲಿಕ್ಕೆ ಬಳಸುವಂತಹ ಈ ನೀರು, ಪವಿತ್ರವಾದ ನೀರು ಹುಟ್ಟಿರುವಂತಹ ಸ್ಥಳಕ್ಕೆ ನಾವು ಬಂದು ನಿಂತಿರೋದೇ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ನೋಡಿ, ಇವರೇ ಫೋಟೋಗ್ರಾಫರ್, ಫೇಮಸ್ ಫೋಟೋಗ್ರಾಫರ್. ನೀವು ನೋಡಿ, ನಮ್ಮ ಮನೆಯವರು ಇವತ್ತು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ವಿಡಿಯೋ ಫೋಟೋಸೇ ತೆಗೆದುಕೊಳ್ತಾ ಇಲ್ಲ. ನೋಡಿ, ಅವ್ರು ಇಷ್ಟ ಆದಾಗ ಕರೆಸ್ಕೊಳ್ಳಿ. ನಾವಿಬ್ಬರು ಮಾಡೋಣ, ಮಾತಾಡುವ. ಫೋಟೋ ಅಲ್ಲ ಇದು ವಿಡಿಯೋ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ತಲಕಾವೇರಿ ವಿಸಿಟ್ ಮಾಡಿದ್ವಿ. ತಲಕಾವೇರಿ ಇಲ್ಲಿಂದ ಬಾಗಮಂಗ್ಲ ಹೋಗ್ತೀವಿ, ಎಲ್ಲ ತೋರಿಸ್ತೀವಿ. ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬೆಂಗಳೂರಿನಲ್ಲಿ 90% ಜನ ಕುಡಿಯುವಂಥದ್ದೇ ಈ ಕಾವೇರಿ ನೀರನ್ನು. ಸೊ ಆ ತಾಯಿಯ ಉಗಮ ಸ್ಥಾನ
ನೋಡೋದು ಎಷ್ಟು ಜನಗಳ ಪುಣ್ಯ ಅಂತಲೇ ಹೇಳ್ಬೋದು. ಅದರಲ್ಲಿ ನಮಗೆ ಆ ಪುಣ್ಯ ಸಿಕ್ಕಿರೋದು ನಮ್ಮ ಪುಣ್ಯ. ಸೊ ನಾವು ತಿಂಡಿ ಟೈಮ್ಗೆ ಇಲ್ಲಿಗೆ ಬಂದಿರೋದ್ರಿಂದ ಇಲ್ಲಿ ತಿಂಡಿನೂ ಸಹ ಕೊಡ್ತಾಯಿದ್ರು. ನಾವು ತಿಂಡಿ ತಿನ್ನಲಿಕ್ಕೆ ಇಲ್ಲಿ ಹೋಗಿದ್ದೀವಿ. ಸೊ ಇಲ್ಲಿ ಬೇಕಾದರೆ ನಾವು ಅನ್ನದಾನಕ್ಕೆ ನಮಗೆ ಕೈಲಾದಷ್ಟು ಸಹಾಯನೂ ಸಹ ಮಾಡಬಹುದು. ಸೊ ಇಲ್ಲಿ ಊಟನೂ ಇರುತ್ತೆ, ತಿಂಡಿನೂ ಸಹ ಇರುತ್ತೆ. ನಾವು ತಿಂಡಿಯನ್ನು ತಿಂದ್ಕೊಂಡು ಬಂದ್ವಿ. ತಿಂಡಿ ಜೊತೆಗೆ ಕಾಫಿ, ಟೀ, ಹಾಲು ಸಹ ಕೊಡ್ತಾರೆ. ಇಲ್ಲಿ ನಾವು ಹೋಗಿದ್ದಾಗ ಗೋಧಿ ನುಚ್ಚಿನ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿದ್ರು. ಸೊ ಡೊನೇಟ್ ಮಾಡುವಂಥವ್ರು ನಾವಿಲ್ಲಿ ಡೊನೇಟ್ ಮಾಡ್ಬೋದು. ಹಾಗೆ ಕೊಡವರ ಆರಾಧ್ಯ ದೈವ ಇರುವಂತಹ ಸ್ಥಳ ಈ ಕೊಡಗಿನ ಕಾವೇರಿ. ಈ ಪ್ರಕೃತಿಯ ಮಧ್ಯೆ ಒಂದಿಷ್ಟು ಸಮಯನ ಕಳಿಬೇಕು ಅಂದರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಸೊ ನಾವು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಫೋಟೋಸ್ ಎಲ್ಲ ತೆಕ್ಕೊಂಡು ಸೊ ರಮ್ಯಾ ರೀಲ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ಲು. ಇದೇ ನೋಡಿ ಕಾವೇರಿ ತಾಯಿಯ ಉಗಮ ಸ್ಥಾನ. ಇಲ್ಲಿ ತೀರ್ಥೋದ್ಭವ ಆಗುತ್ತೆ ಮತ್ತು ಸ್ನಾನ ಎಲ್ಲ ಮಾಡ್ಬೋದು. ಹಾಗೆ ಅಲ್ಲಿ ಪುರೋಹಿತರು ತೀರ್ಥ ಎಲ್ಲ ಪ್ರೋಕ್ಷಣೆ ಮಾಡ್ತಾರೆ. ಇಲ್ಲಿ ಗಣೇಶ ಮತ್ತು ಅಗಸ್ತ್ಯೇಶ್ವರ ಸ್ವಾಮಿ ಸನ್ನಿಧಾನ ಇದೆ. ಕಾವೇರಿ ತಾಯಿಯ ದರ್ಶನ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದರೆ ನಮಗಿಲ್ಲಿ ಬ್ರಹ್ಮಕುಂಡಿಕೆ ಅನ್ನೋದು ಸಿಗುತ್ತೆ. ಇದೇ ನೋಡ್ತಾ ಇರ್ಬೋದು ಬ್ರಹ್ಮಕುಂಡಿಕೆ. ಸೊ ಬಸವಣ್ಣನ ಬಾಯಿಯಿಂದ ನೀರು ಬರೋ ರೀತಿ ಮಾಡಿ ಇಟ್ಟಿದ್ದಾರೆ. ತಲಕಾವೇರಿಯಿಂದ ನಾವಿವಾಗ ಭಾಗಮಂಡಲಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಭಾಗಮಂಡಲ. ಇಲ್ಲಿನೂ ಸಹ ತ್ರಿವೇಣಿ ಸಂಗಮವಿದೆ. ಸೊ ಕೆಲವರು ಇಲ್ಲಿ ದರ್ಶನ ಮಾಡಿ ನಂತರ ತಲಕಾವೇರಿಗೆ ಹೋಗ್ತಾರೆ. ನಾವು ತಲಕಾವೇರಿಯಲ್ಲಿ ದರ್ಶನ ಮಾಡಿಕೊಂಡು ನಂತರ ಇಲ್ಲಿಗೆ ಬಂದ್ವಿ. ನೋಡಿ ಎಲ್ಲ ನಾವೀಗ ಎಲ್ಲ ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಅವಾಗಲೇ ಹೇಳಿದ್ದೀನಿ. ಆ ದೇವಸ್ಥಾನಕ್ಕೆ ಬಂದಿದ್ದೀವಿ, ಹೇಳಿದ್ದೀನಿ ಆಲ್ರೆಡಿ. ಬಂದು ಈಗ ಹೋಗ್ತಾ ಇದ್ದೀವಿ. ಈಗ ದುಬಾರೆಗೆ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಇಲ್ಲಿಗೆ ಈ ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ. ಸೊ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.